ಹ್ಯೂಮನ್ ಬೀಯಿಂಗ್ ಇಸ್ ದ ಲಾಸ್ಟ್ ಫಾರ್ಮ್ ಆಫ್ ಸ್ಪಿರಿಚುವಾಲಿಟಿ. ಅದು ಬಸವಣ್ಣ ದೇವರು ಅಂತ ಇವರಿಗೆ ಅದರ ಒಂದು ಆಲೋಚನೆ ಇಲ್ಲ. ಮನೆ ಮೊದಲು ಸಂಕಟ ಬಂದಾಗ ವೆಂಕಟರಮಣ ಅವರು ದೇವರನ್ನು ಮೂಢನಂಬಿಕೆಯಾಗಿ ನಮ್ಮಗಳ ಮನಸ್ಸಿನ ತರ ಚಂಚಲ ಒಂದು ಮಾರ್ಗವಾದನೆ ಇಲ್ಲ ಕಾರಣಿಕತೆ ಎಲ್ಲ ಕ್ಯಾರೆಕ್ಟರ್ ಇಂಡಿಯನ್ ಗಾಡ್ಸ್. ಮೆಡಿಟೇಷನ್ ಇಸ್ ದಿ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್. 1000 ವರ್ಷಗಳ ಹಳೆಯ ಗಂಟವೇ ನಮ್ಮದಾಗಿತ್ತು ಅಖಂಡ ಭಾರತ. ಇಂದ ಪಾಪಕ್ಕೆ ತಿಂದು ಪರಿಹಾರ ಹೇಳಿದ ಮೆಡಿಟೇಷನ್ ಇದೊಂದು ಸಪರೇಟ್, ಅದೊಂದು ಸೆಲೆಕ್ಷನ್ ಬಂದಾಗ ದೇವರ ನೆನಪ ದೇವರನ್ನೇ ಪೂಜೆ ಮಾಡಿ ಹಾಗೆ ಹೀಗೆ ಏನು ಉಪಯೋಗ ಇಲ್ಲ. ಹಾಗೆ ಅಶುತೋಷ್ ಹಾಡೇಕರ್ ಅವರು ಎಲ್ಲರಿಗೂ ನಮಸ್ಕಾರ. ದ ಪ್ರೆಸೆಂಟ್ ಪಾಡ್ಕಾಸ್ಟ್ ವಿತ್ ಅನುಪಮ್ ಬಾಜಿಮಾರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ತುಂಬಾ ಮುಖ್ಯವಾದ ಅತಿಥಿ ಬಂದಿದ್ದಾರೆ. ಅವರನ್ನ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಅಶುತೋಷ್. ಅಶುತೋಷ್ ಹಾಡೇಕರ್ ಅವರು ಇವತ್ತಿನ ಟಾಪಿಕ್ ಬಂದು ದೇವರು ಮತ್ತು ಸ್ಪಿರಿಚುವಾಲಿಟಿ, ಗಾಡ್ ಆ್ಯಂಡ್ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ಸೇರಿದ್ದಾರೆ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಜನರಿಗೆ. ನಾನು ಎಂತಿಲ್ಲ, ನಾನೊಬ್ಬ ಸಾಮಾನ್ಯ ಜನ ಎಲ್ಲರಾಗಿ. ನಾನು ಸುಳ್ಯ ತಾಲೂಕಿನಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ಓದ್ತಿದ್ದೇನೆ ಈಗ. ಆದರೆ ಈಗ ನಾನು ಅಟ್ ಪ್ರೆಸೆಂಟ್ ಉಜಿರೆ STM ನಲ್ಲಿ ಓದ್ತಿದ್ದೇನೆ. ಹಾಗೆ ಇಲ್ಲಿ ಅನುಪಮ್ನವರು ನನ್ನನ್ನು ಇಲ್ಲಿ ಮಾತಾಡಿ ಹೀಗೆ ಇದು ಪಾಡ್ಕಾಸ್ಟಿಗೆ ಕರೆದಿದ್ದಾರೆ. ಇದಷ್ಟೊಂದು ಖುಷಿಯ ವಿಷಯ ನನಗೆ ಮತ್ತೆ ಯಾವುದಿಲ್ಲ. ನಮಗೂ ಖುಷಿಯ ವಿಷಯ. ಈಗ ನಮ್ಮ ಟಾಪಿಕ್ ಬಂದು ದೇವರು ಮತ್ತು ಆಧ್ಯಾತ್ಮಿಕತೆ. ಇದ್ರ ಬಗ್ಗೆ ನಾವು ಹೇಳುದು ಅಂತ ಹೇಳಿದ್ರೆ, ಮೊದಲಿಗೆ ನಾನು ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತೇನೆ. ನಿಮ್ಮ ಜೀವನದಲ್ಲಿ ಆಗಿರ್ಬೋದಿಲ್ಲ, ನಿಮ್ಮ ಮುಂದಿನ ಎಲ್ಲಿಯಾದ್ರೂ ಇನ್ನೂ ಅನುಭವ ಯಾವಾಗಾದ್ರೂ ನಿಮಗೆ ದೇವರ ಬಗ್ಗೆ ಅಥವಾ ದೇವರ ಒಂದು ಶಕ್ತಿಯ ಬಗ್ಗೆ ಅನುಭವ ಆಗಿದೆ ನಿಮಗೆ? ದೇವರ ಶಕ್ತಿ ತಿಳಿ ಈಗ ದೇವರು ಎಲ್ಲ ಕಡೆ ಇರ್ತಾರೆ. ನಮ್ಮ ಪುರಾಣಗಳಲ್ಲಿ ಉಂಟು, ಎಲ್ಲೆಲ್ಲೂ ದೇವರಿದ್ದಾರೆ. ಆದರೆ ನನ್ನ ಪ್ರಕಾರ ಈ ಕಾಯಕವೇ ಕೈಲಾಸ ಅನಿಸ್ತೇನೆ. ದೇವರನ್ನು ನಾನು ಸಹ ನಂಬ್ತೇನೆ, ನಂಬುದಿಲ್ಲ ಅಂತ ಹೇಳಿ ಅಲ್ಲ, ದೇವರನ್ನು ನಾನು ನಂಬ್ತೇನೆ, ದೇವರೇ ಮೂಲ. ಆದ್ರೆ ವರ್ಕ್ ಈಸ್ ವರ್ಷಿಪ್ ಮಾತಾಡಿದ್ದಾರೆ. ನಾನು ಈಗ ಅವರದೇ ಮಾತನ್ನು ಇಂಗ್ಲಿಷ್ ಅಲ್ಲಿ ಹೇಳಿದಷ್ಟೇ. ಕಾಯಕವೇ ಕೈಲಾಸ ಅವರು ಕನ್ನಡದಲ್ಲಿ ಹೇಳಿದ್ದಾರೆ. ಇದು ಈಗ ಎಲ್ಲರಿಗೂ ಅನುಗುಣ ಆಗ್ತದೆ ಅಂತ ಹೇಳ್ಬೋದು. ಈಗ ಯುಕ್ತಲ್ಲಿ ಉಂಟಲ್ಲ, ದೇವರನ್ನೆಲ್ಲ ಪೂಜೆ ಮಾಡುದು ಭಯ ಭಕ್ತಿ ಎಲ್ಲ ಈಗ ಗೊತ್ತಿಲ್ಲ. ಈಗ ಜನರೇಷನ್ಗೆ ಒಂದು ಐಡಿಯಾನೇ ಇಲ್ಲ. ದೇವರು ತಿಳಿದ್ರೆ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಆಗಿ ಹೋಗಿದೆ. ದೇವರು ತಿಳಿದ್ರೆ ಕಾರ್ಟೂನ್, ಕಾಮಿಕ್ಸ್ ಆ ತರದಲ್ಲಿ ಹೇಳುವಾಗ ನಂಗೊಂದು ಸಂದರ್ಭ ನೆನಪಾಗ್ತುಂಟು. ಸುಮಾರು ಒಂದು ವಾರದ ಹಿಂದೆ ನಾನೊಂದು ಮದುವೆ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಒಂದು ಪುಟ್ಟ ಬಾಲಕ ಕೂತ್ಕೊಂಡು ಮೊಬೈಲ್ ಒತ್ತಿದ್ದ. ನಾನು ಹತ್ರ ಹೋದೆ, ಎಂತ ಮಾಡ್ತಿದ್ದ ಅಂತ ನೋಡಿದೆ. ಒಂದು ಪಾಪ ಬಾಲಕ ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಿದ್ದ. ವಿಡಿಯೋದಲ್ಲಿ ರಾಮ, ಹನುಮಂತ ಈ ಕ್ಯಾರೆಕ್ಟರ್ಸ್. ನಾನು ಹತ್ರ ಸುಮ್ಮನೆ ಹೋಗಿ ಕೇಳಿದೆ, ಇದು ಎಂತ ಅಂತ. ಆ ಹುಡುಗ ಹೇಳಿದ, ಇದು ರಾಮ, ಇದು ಹನುಮಂತ, ಇದು ಲಕ್ಷ್ಮಣ ಅಂತ. ಇವರೆಲ್ಲ ಎಂತ ಅಂತ ಹೇಳಿದೆ ನಾನು. ಅದಕ್ಕೆ ಅವ ಹೇಳ್ತಿದ್ದಾನೆ, ಇದು ಟಿವಿಯಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಅಂತ. ಇವರೆಲ್ಲ ಇದೊಂದು ದೇವರು ಅಂತ ಇವರಿಗೆ ಅದರ ಒಂದು ಆಲೋಚನೆ ಇಲ್ಲ. ಇದೊಂದು ಜಸ್ಟ್ ಒಂದು ಕ್ಯಾರೆಕ್ಟರ್. ಅವ್ನು ಗದೆ ಇಟ್ಕೊಂಡಿರ್ತಾನೆ, ಇವ ಪವರ್ ರೇಂಜರ್, ಇವ ಸೂಪರ್ ಹ್ಯೂಮನ್, ಆ ತರ ಕ್ಯಾರೆಕ್ಟರ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಈಗೀಗ ಮಕ್ಕಳು ನಾವು ನಮ್ಮ ವರ್ಲ್ಡ್ ಅನ್ನು ಎಲ್ಲಿಗೆ ಲೀಡ್ ಮಾಡ್ತಿದ್ದೇವೆ ಅಂತ ನಾವು ಇದರಿಂದ ನೋಡ್ಬೋದು. ದೇವರು ಎಲ್ಲಿ ಉಂಟು ಮತ್ತು ಫಿಕ್ಷನಲ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು ಎಲ್ಲಿ ಉಂಟು. ಈಗಿನ ಮಕ್ಕಳು ಭ್ರಮೆಯಲ್ಲಿದ್ದಾರೆ, ಅದೊಂದು ಹೊರಗೆ ಬರಬೇಕು. ಈಗ ಕೆಲವು ಡೈಲಾಗ್ ಎಲ್ಲ ಉಂಟಲ್ಲ ಈಗಿನ ಜನರೇಷನ್ ಅಲ್ಲಿ, ವೇಕ್ ಅಪ್ ಟು ರಿಯಾಲಿಟಿ ಆ ತರ ಎಲ್ಲ. ಹಾಗೆ ಭ್ರಮೆಯಲ್ಲಿದ್ದಾರೆ. ಈ ಸೋಷಿಯಲ್ ಮೀಡಿಯಾ ಆ ತರದಲ್ಲಿ ಎಂತ ಮಾಡಿದೆ ಅಂತ ಹೇಳಿದ್ರೆ ಎಲ್ಲದನ್ನು ಈಗ ಫಿಕ್ಷನಲ್ ಆಗಿ ನೋಡ್ತಿದೆ. ನಮ್ಮ ಒಂದು ಟ್ರೆಡಿಷನ್ ಅದನ್ನು ಈಗ ಇದು ಟೀಕೆ ಮಾಡ್ತಿದ್ದಾರೆ. ಒಂದೊಂದು ಆಂಗಲ್ ಇಂದ ನಮ್ಮದೇ ಒಂದು ಭಾಷೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಮಾತಾಡಿದ್ರು ಇವಾಗ ನಿಮಗೆ ಇಂಗ್ಲಿಷ್ ಬರುದಿಲ್ಲ, ಕನ್ನಡದಲ್ಲಿ ಮಾತಾಡ್ತಿದ್ದಾನೆ, ಆ ತರ ಟೀಕೆ ಮಾಡೋರು ಇದ್ದಾರೆ. ಆದ್ರೆ ಸಮಾಜ ಹೇಳಿಕೊಂಡಿರ್ತದೆ ಅಂತ ಹೇಳಿ ನಾವು ನಮ್ಮ ಕಲ್ಚರ್ ಅನ್ನು ಬಿಟ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ನಾನೊಂದು ಹೇಳ್ತಿದ್ದೇವೆ. ಇನ್ನೊಂದು ಎಂತ ಹೇಳುದು ಅಂತ ಹೇಳಿದ್ರೆ, ನಾವು ಮಾತಾಡುವಾಗಲೂ ನೋಡ್ಬೋದು. ಈಗ ನಾವು ನಿಮ್ಮೊಟ್ಟಿಗೆ ಮಾತಾಡುವಾಗ ನಮ್ಮ ಭಾಷೆಯಲ್ಲಿ ಇಂಗ್ಲಿಷ್ ಪದಗಳು ಸುಮಾರು ಬರ್ತದೆ. ನಾನು ಹೇಳಬೇಕು ಅಂದ್ರೆ ಬೇರೆ ಬೇರೆ ಉದಾಹರಣೆ ಕೊಡ್ಬೇಕು ಅಂತಿಲ್ಲ, ನನ್ನದೇ ಕೊಡೋದು ಅಂತ ಹೇಳಿದ್ರೆ, ನಾನು ಸಣ್ಣದ್ರಿಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲೇ ಓದಿದ್ದು. ಅದು ನಮ್ಗೆ ವೆಸ್ಟರ್ನ್ ಸೊಸೈಟಿಯಿಂದ ಅವ್ರು ನಮ್ಮನ್ನು ಕೊಲೊನೈಸ್ ಮಾಡಿ ನಮ್ಮನ್ನು ಅವ್ರು ಆಳ್ತಿದ್ರು, ಅದರಿಂದಾಗಿ ಪರಿಣಾಮ ಬಿದ್ದಿದೆ. ಹಾಗಾಗಿ ಆದ್ರೂ ನಾವು ನಮ್ಮ ಪೂರ್ವಜರು ಯಾವ ಭಾಷೆ ಮಾತಾಡ್ತಿದ್ರು, ಹಿಂದಿ ಆಗಿರ್ಬೋದು, ಇಲ್ಲ ನಾವು ಕರ್ನಾಟಕದಲ್ಲಿ ಕನ್ನಡ ಇರ್ಬೋದು, ಇಲ್ಲ ಈ ಕಡೆ ಮಂಗಳೂರು ಉಡುಪಿ ಬಂದ್ರೆ ನಮ್ಗೆ ತುಳು ಅಂತ ಒಂದು ಡೈಲೆಕ್ಟ್ ಉಂಟು. ಹಾಗೆ ಕನ್ನಡದಲ್ಲೇ ತುಂಬಾ ವೇರಿಯೇಷನ್ಸ್ ಉಂಟು. ಈ ತರ ಭಾಷೆ ಎಲ್ಲ ನಮಗೆ ಕಲಿಸಿದ್ರೆ ಅದ್ರನ್ನು ನಾವು ಪ್ರೋತ್ಸಾಹಿಸ್ಬೋದು. ಆದ್ರೆ ನಮಗೆ ಈಗ ಶಾಲೆಯಲ್ಲಿ ಎಂತ ಆಗ್ತುಂಟು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ಇಂಗ್ಲಿಷ್ಗೆ ಹೋದ್ರೆ ಜಾಬ್ ಉಂಟು, ಇಂಗ್ಲಿಷ್ ಕಲ್ತವರಿಗೆ ತುಂಬಾ ಪ್ರಾಮುಖ್ಯತೆ. ಆ ತರ ನೋಡಿದ್ರೆ ಇಂಗ್ಲಿಷ್ ಆ ತರ ಭಾಷೆಗೆ ತುಂಬಾ ಇದು ಕೊಡ್ತಿದ್ದಾರೆ.
ಇದುಂಟಲ್ಲ, ಒಂದು ಮಾತುಂಟಲ್ಲ, ಮನೆಯ ಮೊದಲ ಪಾಠಶಾಲೆ ಅಂತ. ಹೌದು. ಮನೆಯಲ್ಲಿ ಅಪ್ಪ ಅಮ್ಮ, ಅಮ್ಮನೇ ಮೊದಲ ಗುರು. ಮನೆಯಲ್ಲಿ ಅಪ್ಪ ಅಮ್ಮ ಇದನ್ನೆಲ್ಲ ಕಳಿಸ್ಬೇಕಾದ. ಅಂದ್ರೆ ಈಗಿನ ಕಾಲದಲ್ಲಿ ಎಂತಾಗಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಸಹ ಈ ಒಂದು ಕಾಲೋನಿಯಲ್ ರೂಲ್ಗೆ ಅದೊಂದು ಇಂಪ್ಯಾಕ್ಟ್, ಅಂದ್ರೆ ಸೊಸೈಟಿ ಇಂಪ್ಯಾಕ್ಟಿಗೆ ಒಳಗೊಂಡಿದೆ. ಅಂದ್ರೆ ಎಂತ ಹೇಳಿದ್ರೆ, ಈಗ ಇನ್ಸ್ಟಿಟ್ಯೂಷನ್ ಎಲ್ಲ ಇಂಗ್ಲೀಷಲ್ಲೇ ಇದಾಗುದಲ್ಲ. ಅಂದ್ರೆ ತಮ್ಮ ಮಕ್ಕಳು ಇಂಗ್ಲೀಷ್ ಓದಿ, ಅಂದ್ರೆ ಇಂಗ್ಲೀಷಲ್ಲಿ ಎಜುಕೇಶನ್ ಪಡೆದು, ಅಂದ್ರೆ ಇಡೀ ಸೊಸೈಟಿಗೆ ಮಿಂಚಬೇಕು. ಕನ್ನಡಕ್ಕೆ ಈಗ ದೊಡ್ಡ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಯಾಕೆ ನನ್ನ ಫ್ರೆಂಡ್ಸ್ನ ಅಪ್ಪ ಅಮ್ಮ ಎಲ್ಲ ನೋಡ್ಬೇಕು, ಕನ್ನಡದಲ್ಲಿ ಮಾರ್ಕ್ ಎಷ್ಟು ಬಂದಿ ಅಂತ ಕೇಳುದಿಲ್ಲ, ಇಂಗ್ಲೀಷಲ್ಲಿ ಎಷ್ಟು ಬಂದಿ ಅಂತ ಕೇಳುದು. ಆ ತರದ ಸೊಸೈಟಿಯಲ್ಲಿ ನಾವು ಇದ್ದೇವೆ ಅಂತ ನಾವು ಹೇಳಿ. ಇದಕ್ಕೆಲ್ಲ ಮೂಲ ಕಾರಣ ದೇವರನ್ನು ನಂಬದಿರುವುದು ಅಂತ ನಾವು ರಿಲೇಟ್ ಮಾಡ್ಬೋದ. ಯಾಕಂದ್ರೆ ನೀವು ಒಂದು ನೋಡಿದ್ರೆ, ಯಾರು ಒಂದು ದೇವರು ಸ್ಪಿರಿಚುವಾಲಿಟಿ ಈ ತರ ಒಂದು ವೇಯಲ್ಲಿ ಹೋಗ್ತಾರೆ, ಇವರು ಜಾಸ್ತಿ ಆ ತರ ಐಡಿಯಾಕ್ಕೆ ಒಳಗಾಗೋದಿಲ್ಲ. ನಮ್ಮ ರೂಟ್ಸ್ ಅನ್ನು ನಾವು ಯಾವಾಗ ಬಿಡ್ತೇವಲ್ಲ, ಆವಾಗ ನಮ್ಗೆ ಇಂಥದೆಲ್ಲ ಐಡಿಯಾಸ್ ಬರುದು. ಈಗ ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಒಂದು ಕಥೆಯಲ್ಲಿ ನೋಡ್ತಿದ್ದೆ, ಒಂದು ಉದಾಹರಣೆ ಕೊಡ್ತೇನೆ. ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ ಒಂದು 3 ಹಡಗುಂಟು, ಒಂದು ಐಲ್ಯಾಂಡ್ ಉಂಟು, 3 ಹಡಗುಂಟು ಐಲ್ಯಾಂಡ್ ಅಲ್ಲಿ. 3 ಹಡಗು ಸಹ ಒಂದೊಂದು ಹಡಗು ಒಂದೊಂದು ರಿಲಿಜನ್ಗೆ ಸೇರಿದ್ದು. ಎಂತಾಗ್ತದೆ ಅಂತ ಹೇಳಿದ್ರೆ, ಒಂದು ದಿನ ಇವರು ಐಲ್ಯಾಂಡ್ ಅಲ್ಲಿ ಇರುವಾಗ ಸಮುದ್ರದಲ್ಲಿ ವೇವ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ರಿಲಿಜನ್ ನ ಪ್ರಕಾರ ಅವರು ಅವತ್ತು ಹಡಗನ್ನು ಓಡಿಸಬಾರ್ದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ರಿಲಿಜನ್ ಅವರೆಲ್ಲ ಹಡಗಲ್ಲಿ ಹೋಗೋದಿಲ್ಲ, ಅಲ್ಲೇ ಉಳಿತಾರೆ. ಆದ್ರೆ 2 ಬೋಟ್ ಬೇರೆ ಏನುಂಟು, ಅವರ ರಿಲಿಜನ್ ಅಲ್ಲಿ ಆ ತರ ಎಂತಿಲ್ಲ. ಅವ್ರು ಬೋಟಲ್ಲಿ ಸಮುದ್ರದಲ್ಲಿ ಹೋಗ್ತಾರೆ, ಸುನಾಮಿ ಬರ್ತದೆ, ಆ 2 ಬೋಟ್ ಮುಳುಗ್ತದೆ, ಇಲ್ಲಿ ಇದ್ದವ್ರು ಬಚಾವ್ ಆಗ್ತಾರೆ. ಈಗ ನಾವು ಹೇಳುದಂತ ಅಂತ ಹೇಳಿದ್ರೆ, ಇವರು ದೇವರನ್ನು ಮೂಢನಂಬಿಕೆಯಾಗಿ ನಂಬಿರ್ಬೋದು, ಆದ್ರೆ ಇವರ ಪ್ರಕಾರ ಅವರು ಬೋಟಲ್ಲಿ ಹೋಗ್ಬಾರ್ದು ಆ ದಿನ. ಅದಕ್ಕಾಗಿ ಅವರು ಅವರ ಜೀವಂತ ಆಗಿ ಇದ್ದಾರೆ. ಈಗ ಇದು ದೇವರಿಲ್ಲ, ಬೇರೆ ಶಕ್ತಿ ಏನಾದ್ರೂ ಆಗಿರ್ಬೋದು, ಅಥವಾ ಜಸ್ಟ್ ಅವರ ನಂಬಿಕೆನೇ ಆಗಿರ್ಬೋದು, ಆದ್ರೆ ಅವರ ಪ್ರಾಣ ಉಳಿತು. ಇದರಿಂದಾಗಿ ನಾವು ಹೇಳುದಂತ ಅಂತ ಹೇಳಿದ್ರೆ, ದೇವರನ್ನು ನಾವು ಆ ತರ ಪೂಜೆ ಮಾಡಿ ಈ ತರ ಮಾಡಿ ಅಂತ ಪ್ರಮೋಟ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಒಂದು ನಂಬಿಕೆ, ನಮ್ಮಕ್ಕಿಂತ ಒಂದು ಮೇಲೆ ಒಂದು ಶಕ್ತಿ ಉಂಟು, ಯೂನಿವರ್ಸ್ ಅನ್ನು ಕ್ರಿಯೇಟ್ ಮಾಡಿದೊಂದು ಇನ್ನೊಂದು ಗ್ರೇಟರ್ ಪವರ್ ಉಂಟು ಅಂತ ಹೇಳಿ ನಾವು ನಂಬಿದ್ರೆ ನಮಗೊಂದು ಈ ತರ ಜೀವನದಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ನೀವು ಹೇಳಿದ್ದು 100ಕ್ಕೆ 100 ಸರಿ. ಆದ್ರೆ ಈಗ ಎಂತಾಗಿದೆ ಅಂತ ಹೇಳಿದ್ರೆ, ಯಾರು ಅದನ್ನು ಅಂದ್ರೆ ಆ ಒಂದು ಕಲ್ಚರ್ ಅನ್ನು ಉಳಿಸುವ ಒಂದು ಮೆಂಟಾಲಿಟಿ ಇಲ್ಲದಾಗೆ ಆಗಿದೆ. ಅಂದ್ರೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಈಗ ಮಕ್ಳು, ಈಗಿನ ಜನ್ಜಿ ಉಂಟಲ್ಲ, ಈಗಿನ ಜನರೇಷನ್ ಎಂತಾಗಿದೆ ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ಬಂದದ್ದು ನೆನೆಸಿಕೊಳ್ಳಿ, ಆಗ ಸಂಕಟ ಬಂದಾಗ ವೆಂಕಟರಮಣ ಹೇಳಿದಾಗೆ ನಮ್ಮ ಗೆಳೆಯರು ಹಾಗೆ ಮಾಡೋದು. ನಮ್ಮ ಗೆಳೆಯರಕ್ಕೆ ನಾನು ಹಾಗೆ ಒಮ್ಮೊಮ್ಮೆ ನಮ್ಮ ಎಲ್ಲ ಮನುಷ್ಯ ಆದ ಮೇಲೆ ಒಂದು ತಪ್ಪು ಇದ್ದೇ ಇರ್ತದೆ. ಆ ತಪ್ಪನ್ನು ತಿದ್ದಿ ಹೋದ್ರೆ ಅವ ರಿಯಲ್ ಮಾನವ ಆಗುದು, ನಿಜವಾದ ಮಾನವ. ಮನುಷ್ಯನಿಗೆ ಈಗೋ ಅಂತ ಹೇಳೋದು ಬರಬಾರದು. ಅದೇ, ಅವನಕ್ಕಿಂತ ದೊಡ್ಡದು ಉಂಟು, ನಾವು ಸಿಂಪಲ್ ಆಗಿ ಇರ್ಬೇಕು ಅಂತ ಒಂದು ಇದ್ರೆ ಈ ತರದೆಲ್ಲ ಬರುದಿಲ್ಲ. ಅದೇ, ಈಗ ನಮ್ಮ ಜನರೇಷನ್ ಎಂತ ಹೇಳಿದ್ರೆ, ಈ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಗಳನ್ನೆಲ್ಲ ಅನುಸರಿಸುವ ಬದಲು ಈಗ ಆ ಸೋಷಿಯಲ್ ಮೀಡಿಯಾ ಹೇಳುವ ಒಂದು ಟ್ರ್ಯಾಪಿಗೆ ಸಿಲುಕಿದ್ದಾರೆ. ಅದುವೇ ಈಗ ನಮ್ಮ ತಪ್ಪಾಗಿದೆ. ಅಂದ್ರೆ ಈಗ ಟಿಕ್ಟಾಕ್, ಈಗ ಭಾರತ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ತುಂಬಾ ಅನೇಕ ಒಳ್ಳೆ ಕೆಲಸ ಮಾಡಿದೆ. ಅದರಲ್ಲಿ ಒಳ್ಳೆ ಕೆಲಸ ಹೇಳಿದ್ರೆ ಟಿಕ್ಟಾಕ್ ಹೇಳುವ ಒಂದು ಆ್ಯಪ್ ಒಂದು ಬ್ಯಾನ್ ಮಾಡಿದ್ರು. ಇರೋದ್ರೆ ಅರ್ಧಕ್ಕರ್ಧ ದೇಶ ಅದರ ಒಂದು ಬಲೆಗೆ ಸಿಲುಕಿ ಆಚೀಚೆ ಹೋಗದಾಗಿ ಮೀನು ತರ ಅಲ್ಲೇ ಸಿಲುಕಿಕೊಂಡು ಅಲ್ಲೇ ಕುಳಿತು ಹೋಗ್ತಿತ್ತು. ಇದರ ಬದಲು ಒಂದು 4-5 ಎಂತಾದ್ರೂ ಪುಸ್ತಕ ಓದಿದ್ರೆ ಒಂದು ತಲೆಗೆ ಜ್ಞಾನನು ಬರ್ತದೆ, ಹಾಗೂ ಈ ಅಜ್ಞಾನವಾದ ಈ ವೇಸ್ಟ್ ಯೂಸ್ಲೆಸ್ ಈ ಆಪ್ಸ್ ಎಲ್ಲ ಉಂಟಲ್ಲ, ಅದರಿಂದ ಒಂದು ರಿಲೀಫ್ ಸಿಗ್ತದೆ ಅಂತ ನಾವು ಹೇಳುದು. ಅದೇ ಒಂದು ಸ್ಪಿರಿಚುವಾಲಿಟಿಯಲ್ಲಿ ಒಂದು ಹೇಳ್ತಾರೆ, ನೀವು ಮೆಡಿಟೇಷನ್ ಮಾಡ್ಬೇಕು ಅಂತ. ಮೆಡಿಟೇಷನ್ ಸಿಂಪಲ್ ಆಗಿ ಹೇಳೋದಂದ್ರೆ, ಮೆಡಿಟೇಷನ್ ಇಸ್ ದಿ ಆರ್ಟ್ ಆಫ್ ಡೂಯಿಂಗ್ ನಥಿಂಗ್. ಏನು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಒಂದು 1/4 ಗಂಟೆ ಅರ್ಧ ಗಂಟೆ, ಮೊದಲಿಗೆ ಅಷ್ಟು ಸಹ ಬೇಡ. ನನ್ನದೇ ನೀವು ಉದಾಹರಣೆ ತಗೊಳ್ಳೋದು, 2 ನಿಮಿಷ ಸುಮ್ಮನೆ ಕೂರುದು, ಏನಿಲ್ಲ, ಕೋಣೆಯಲ್ಲಿ ಸುಮ್ಮನೆ ಕೂರುದು 2 ನಿಮಿಷ. ಈಗೀಗ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು 2 ನಿಮಿಷ ಬಿಡಿ, 1 ನಿಮಿಷ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಎಂತ ಥಾಟ್ಸ್ ಇಲ್ಲದೆ ಒಂದು ಕಡೆ ಸೈಲೆಂಟ್ ಆಗಿ ಕೂತ್ಕೊ ಅಂತ ಹೇಳಿದ್ರೆ ಆಗುದಿಲ್ಲ. ಕೈಕಾಲು ನಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೈಂಡಲ್ಲಿ 100 ಆಲೋಚನೆ ಬರ್ತದೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಮೊಬೈಲ್ ನೋಡ್ಬೇಕು, ಅಲ್ಲಿ ಅವ್ರು ಇನ್ನೊಂದು ಹೇಳಿದ್ದಾರೆ ಆ ಆಲೋಚನೆ, ಇವರನ್ನು ನೋಡುವ ಅವರನ್ನು ನೋಡುವ, ಈ ತರ ಆಲೋಚನೆ ಹಲವಾರು ಬರ್ತದೆ. ಸುಮ್ಮನೆ ಯಾವಾಗ ಕೂರ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವಲ್ಲ, ಆವಾಗ ನಮಗೆ ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿ ಸಿಗ್ತದೆ. ಅದೇ ಅವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಪೂರ್ವಜರೆಲ್ಲ ಹೇಳ್ತಿದ್ರು, ನೋ ಯೋರ್ ಸೆಲ್ಫ್ ಅಂತ. ತುಂಬಾ ಸಿಂಪಲ್ ಆಗಿ ಉಂಟು, ನೋ ಯೋರ್ ಸೆಲ್ಫ್ ಅಂತ. ಆದ್ರೆ ನೀವು ಇದನ್ನು ತುಂಬಾ ಆಳವಾಗಿ ಈ ಸೆಂಟೆನ್ಸ್ ಅನ್ನು ಡಿಕೋಡ್ ಮಾಡಿದ್ರೆ ಅದ್ರಲ್ಲೇ ನಿಮ್ಗೆ ಇಡೀ ಜೀವನ ಗೊತ್ತಾಗ್ತದೆ, ನಿಮ್ಮನ್ನು ನೀವು ಅರಿತಾ. 100ಕ್ಕೆ 100 ಸರಿ. ಅಂದ್ರೆ ಈಗಿನ ಜನರೇಷನ್ ನ ಮಕ್ಕಳದು ಎಂತ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಈ ಮಂಗನ ಮನಸ್ಸಿನ ತರ ಚಂಚಲ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಒಂದು ದೃಢವಾದ ಒಂದು ನಿರ್ಧಾರ ಕಾಣ್ಲಿಕ್ಕೆ ಸಿಗುದಿಲ್ಲ, ಅಷ್ಟು ಕಷ್ಟದಲ್ಲಿ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೆಲ್ಲ ಈ ಸ್ಪಿರಿಚುವಲ್ ವೇಸ್ ಅನ್ನು ಕಂಡುಹುಡುಕಿದ್ರೆ, ಅಂದ್ರೆ ಅದರಲ್ಲಿ ಇದು ಕೆಲವರು ಹೇಳ್ತಾರೆ ಅದೆಲ್ಲ ವೇಸ್ಟ್, ಅಂದ್ರೆ ಟೈಮ್ ವೇಸ್ಟ್.
ಆದ್ರೆ ಅದಕ್ಕೂ ಒಂದು ಅತಿಯಾದ್ರೆ ಅಮೃತ ವಿಷ, ಅದು ಹೌದು, ಅದು ಒಪ್ಪಿಕೊಳ್ತೇನೆ. ಆದ್ರೂ ಒಂದು ಕೆಲವು ಸ್ಪಿರಿಚುವಲ್ ವೇಸ್ ಉಂಟಲ್ಲ, ಈಗ ಮೆಡಿಟೇಷನ್ ಅಂತೆಲ್ಲ ಮಾಡಿ ಮೈಂಡ್ ಅಲ್ಲಿ ಫೋಕಸ್ ಆಗ್ತದೆ ಅಂತ ನಾ ಹೇಳುದು. ಅಂದ್ರೆ ತುಂಬಾ ಕ್ಲಿಯರ್ ಆಗ್ತದೆ. ಈಗ ನೀವು ನಮ್ಮ ಇಲ್ಲಿ ನಮ್ಮ ಊರು ಮಂಗಳೂರು ಇಲ್ಲ ಉಡುಪಿ ಈ ಕಡೆ ಬಂದ್ರೆ ನಿಮಗೊಂದು ಆಚರಣೆ ಸಿಗ್ತದೆ, ಅಥವಾ ಒಂದು ದೈವದ ಆರಾಧನೆ ಅಂತ ಒಂದು ಮಾಡ್ತಾರೆ. ಈ ಕಡೆ ಎಲ್ಲ ದೈವದ ಆರಾಧನೆ ಮಾಡುದು ಒಂದು ಜನರನ್ನು ಸೇರಿಸ್ಲಿಕ್ಕೆ ಇರ್ಬೋದು, ಅಥವಾ ನಮ್ಮ ಒಂದು ನಂಬಿಕೆಯಿಂದ ಮಾಡ್ಬೋದು. ಅದಕ್ಕೆ ಸುಮಾರು ಜನ ಸುಮಾರು ರೀತಿಯಲ್ಲಿ ಅದಕ್ಕೆ ಹೇಳ್ತಾರೆ ಯಾಕೆ ಮಾಡೋದು ಅಂತ. ಟೀಕಿಸುವವರು ಇದ್ದಾರೆ, ಅದನ್ನು ಪ್ರೋತ್ಸಾಹಿಸುವವರು ಇದ್ದಾರೆ. ಆದ್ರೆ ಏನು ಹೇಳುದಂತ ಅಂತ ಹೇಳಿದ್ರೆ, ಇದೆಲ್ಲ ಮಾಡೋದ್ರಿಂದ ನಮಗೆ ಒಳ್ಳೇದಾಗುದು ಹೊರತು ಕೆಟ್ಟದು ಅಂತ ಏನು ಆಗುದಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಈ ದೈವ ಆರಾಧನೆ ಅಂತೆಲ್ಲ ಕಾರಣಿಕತೆ ಒಂದು ಅದರ ಅಪಾರವಾದ ಕಾರಣಿಕತೆ ಇದ್ದೇ ಉಂಟು, ಅಂದ್ರೆ ಉಂಟೇ ಉಂಟು, ಅದರಲ್ಲಿ ಎಂತ ಡೌಟೇ ಇಲ್ಲ. ಆದ್ರೆ ಅದ್ರಲ್ಲಿ ಇನ್ನೊಂದು ಉದ್ದೇಶ ಸಹ ಉಂಟು. ಈ ಸಮಾಜ ಉಂಟಲ್ಲ, ಈ ನಮ್ಮ ಲೋಕಲ್ ಸೈಡ್ ಅಲ್ಲೆಲ್ಲ ಚಿಕ್ಕ ಪುಟ್ಟ ಮನೆಗಳಲ್ಲಿರುವುದು, ಅಲ್ಲೆಲ್ಲ 4-5 ಮನೆ ನೆರೆಕರೆಯ ಮನೆಗಳು. ಈ ಒಂದು ಬ್ರಹ್ಮಕಲಶ ಆ ತರದ ಒಂದು ಸನ್ನಿವೇಶ ಬರುವಾಗ ಈ ಎಲ್ಲ ಮನೆಗಳು ಒಂದಾಗಿ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಒಗ್ಗಟ್ಟು, ಆ ಒಂದು ಏಕತೆಯಲ್ಲಿ ಬಲ ಉಂಟು, ಒಗ್ಗಟ್ಟಿನಲ್ಲಿ ಬಲವಿದೆ ಮಾತಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಆಚರಣೆ ಮಾಡ್ತಾರೆ. ಒಂದು ಹೊಸ ಒಂದು ಆಚರಣೆ ಮಾಡುವಾಗ ಅವರೊಟ್ಟಿಗೆ ಸೇರಿ ಹೊಸ ಹೊಸ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ. ಇಂಥದ್ದೆಲ್ಲ ಮಾಡುವುದು ಒಳ್ಳೇದೇ. ಆದ್ರೆ ನಾನು ಇನ್ನೊಂದೆಂತ ಹೇಳುದು ಅಂತ ಹೇಳಿದ್ರೆ, ನೀವು ಎಲ್ಲ ಒಂದು ಈ ಇಂಡಿಯನ್ ಮಿಥಾಲಜಿ ತೆಗೀರಿ ಅಥವಾ ಹಿಸ್ಟ್ರಿ ತೆಗೀರಿ, ಈ ಥರದೆಲ್ಲ ಹೋಗ್ತಾ ಹೋಗುವಾಗ ನಿಮಗೆ ಸುಮಾರು ಒಂದು ಸ್ಟೋರೀಸ್ ಸಿಗ್ತದೆ. ನೀವು ನಮ್ಮ ಎಪಿಕ್ಸ್ ತಗೊಳ್ಳಿ, ಮಹಾಭಾರತ, ರಾಮಾಯಣ, ಈ ತರ ಎಪಿಕ್ಸ್, ಇದೆಲ್ಲ ಒಬ್ರು ಬರ್ದಿಟ್ಟದ್ದು. ಈಗ ಹೇಳೋದಂತ ಅಂತ ಹೇಳಿದ್ರೆ, ಇದೆಲ್ಲ ಯಾಕೆ ಒಂದು ಫಿಕ್ಷನಲ್ ಬುಕ್ ಆಗಿರ್ಬಾರ್ದು, ಸ್ಟೋರಿ ಬುಕ್ ಆಗಿರ್ಬೋದು. ಯಾಕಂದ್ರೆ ಈಗ ನೀವು ಈಗಿನ ಕಾಲದಲ್ಲಿ ನೋಡಿದ್ರೆ, ನಾವು ಬೆಳೆದುಕೊಂಡು ಬರುವಂತ ಕಾಲದಲ್ಲಿ ನಮಗೆ ಹ್ಯಾರಿ ಪಾಟರ್ ಇರ್ಬೋದು, JK ರೌಲಿಂಗ್ ಅವರು ಬರೆದಿದ್ದಾರೆ, ಅಥವಾ ಅವೆಂಜರ್ಸ್ ಮೂವಿ ಇರ್ಬೋದು. ಇದೆಲ್ಲ ಒಂದು ಫಿಕ್ಷನಲ್ ಸ್ಟೋರೀಸ್. ಮಹಾಭಾರತ, ರಾಮಾಯಣ ಯಾಕೆ ಅದೇ ತರ ಒಂದು ಸ್ಟೋರಿ ಆಗಿರಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಉಂಟು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಈಗಿನ ಜನರೇಷನ್ ಎಲ್ಲರಿಗೂ ಆ ಕಾನ್ಸೆಪ್ಟ್ ಇದ್ದೇ ಇರ್ತದೆ. ಯಾಕಂದ್ರೆ ಈಗ ಸ್ಟ್ಯಾನ್ಲಿ ಬರ್ದ ಒಂದು ಮಾರ್ವಲ್, ಅದ್ರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅದ್ರಲ್ಲಿ ಸಹ ನಮ್ಮ ಇಂಡಿಯನ್ ಗಾಡ್ ಅನ್ನು ಸಹ ಮೆನ್ಷನ್ ಮಾಡಿದಾರ. ಆ ಸ್ಟ್ಯಾನ್ಲಿ ನಾವು ಒಂದೊಂದು ಮಾರ್ವಲ್ ಕಾಮಿಕ್ಸ್ ಉಂಟಲ್ಲ, ಅದ್ರಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಇಂಡಿಯನ್ ಗಾಡ್ಸ್, ಅಂದ್ರೆ ಕೆಲವು ಕ್ಯಾರೆಕ್ಟರ್ ಇದು ಗ್ರೀಕ್ ಮಿಥಾಲಜಿ, ರೋಮನ್ ಎಲ್ಲ ಗಾಡ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಆದರೆ ಈಗ ನಮಗೆ ಉಂಟಲ್ಲ, ನಮ್ಮ ಒಂದು ಸನಾತನ ಧರ್ಮ ತಳಿ ಒಂದು ಉಂಟಲ್ಲ, ಅದರದ್ದು ತುಂಬಾ ಇತಿಹಾಸ ಇರೋದು. ಇದು ಇಂದು ನಿನ್ನೆದಲ್ಲ ಅಲ್ಲ, ಇದು ತುಂಬಾ ಶತಮಾನ ಲಕ್ಷ ಅಂದ್ರೆ 1000 ವರ್ಷಗಳ ಹಳೆಯ ಒಂದು ಇತಿಹಾಸ ಇರುವ ಒಂದು ಧರ್ಮ. ಅದ ನೋಡಿದ್ರೆ ಸುಮಾರು ನಮಗೆ ಪ್ರೂಫ್ಸ್ ನೋಡ್ಲಿಕ್ಕೆ ಸಿಗ್ತದೆ, ಇದು ಯಾಕೆ ನಿಜವಾಗಿ ಆದ ಕಥೆಗಳು ಅಂತ. ನಾವು ನೇಪಾಳಿಂದ ಸೀತೆ ಬಂದಿದ್ದಾರೆ, ಹನುಮಾನ್ ಇಲ್ಲಿಂದ ಅಲ್ಲಿಗೆ ಹೋದ, ಲಂಕೆ ಉಂಟು, ಅಲ್ಲಿ ಸೇತುವೆ ಕಟ್ಟಿದ್ದಾರೆ, ಇದೆಲ್ಲ ನಿಜವಾದ ಪ್ರೂಫ್ಸ್ ಉಂಟು. ಅದೇ ಹಿಂದಿನವರು ಎಂತ ಹೇಳಿದ್ರೆ ಎಲ್ಲಾ ಜಿಯೋಗ್ರಫಿಕಲ್ ನಾಲೆಜ್ ಇತ್ತು ಅವರಿಗೆ. ಮತ್ತೆ ಈಗ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಗಾಂಧಾರ ಇದ್ದಾಳಲ್ಲ, ಅವಳಿಗೆ ಪಾಕಿಸ್ತಾನದಲ್ಲಿರುವ ಗಾಂಧಾರದಲ್ಲಿ ಇದ್ದವಳಂತೆ. ಅಂದ್ರೆ ಆಗಿನ ಕಾಲದಲ್ಲಿ, ಈಗೆಲ್ಲ ಪಾಕಿಸ್ತಾನ ಎಲ್ಲ ಡಿವೈಡ್ ಆಗಿರ್ಬೋದು, ಆ ಒಂದು ಟೈಮಲ್ಲಿ ಅಖಂಡ ಭಾರತ ಅಂತ ಇತ್ತಲ್ಲ, ಎಲ್ಲಾ ಭಾರತ ಒಂದೇ ಆಗಿತ್ತಲ್ಲ, ಇಡೀ ಅರ್ಧ ಖಂಡವೇ ನಮ್ಮದಾಗಿತ್ತು ಅಖಂಡ ಭಾರತ. ಅಂದ್ರೆ ಆ ತರದೊಂದು ಒಂದಷ್ಟು ಡೆವಲಪ್ ಎಲ್ಲ ಆಗಿತ್ತು. ಅಂದ್ರೆ ಪ್ರೂಫ್ ಎಲ್ಲ ಉಂಟು. ಈಗ ರಾಮ ಸೇತುವೆ ಅಂತ ಹೇಳ್ಬೋದು ನೋಡಿ, ಅದರ ಕನ್ಸ್ಟ್ರಕ್ಷನ್ ನೋಡಿಬೇಕಾದ್ರೆ ಈಗ ಕೆಲವರು ಈಗನೇ ಹೇಳ್ತಾರೆ ಆಡಮ್ಸ್ ಬ್ರಿಡ್ಜ್, ಅಂದ್ರೆ ಅದು ಆಡಮ್ ಅಂದ್ರೆ ಇದು ನಮ್ಮದುಂಟಲ್ಲ, ಇದು ಅದರ ಕನ್ಸ್ಟ್ರಕ್ಷನ್ ನೋಡಿದುಂಟಲ್ಲ, ಆ ಕಲ್ಲಿನ ಮೇಲೆ ಕಲ್ಲು, ಅಂದ್ರೆ ಇವಾಗಲೂ ಕೆಲವು ಪ್ರೂಫ್ ಉಂಟು. ಅದನ್ನ ಇವಾಗೆಲ್ಲ ಸೈಂಟಿಫಿಕ್ ರಿಲೇಟ್ ಮಾಡಿ ಅದೇ ಅದಲ್ಲಿ ಒಂದು ಪಾಯಿಂಟ್ ಉಂಟು. ಆದ್ರೆ ಇದು ಫಿಕ್ಷನ್ ಅಲ್ಲ ಅಂತ ಅದೆಲ್ಲ ನಮಿಗೂ ಗೊತ್ತಿಲ್ಲ. ಆದ್ರೆ ತುಂಬಾ ಅದ್ರ ಹಿಂದೆ ಇನ್ನು ಗೊತ್ತಾಗ್ಬೋದು, ಇನ್ನು ಫ್ಯೂಚರ್ ಅಲ್ಲೆಲ್ಲ ಇನ್ನು ನೋಡ್ಲಿಕ್ಕೆ ಉಂಟು ಅದರದ್ದು. ಅಂದ್ರೆ ಆದ್ರೆ ನಾ ಹೇಳುದು, ಈಗ ವಾಲ್ಮೀಕಿ ಬರ್ದ ಉಂಟಲ್ಲ, ಅದು ಅಷ್ಟು ಡೀಟೇಲ್ ಒಂದೊಂದು ಜನರೇಷನ್ ಗೊತ್ತಾಗ ಹಾಗೆ ಅಷ್ಟು ಡೀಟೇಲ್ ಆಗಿ ಬರ್ದಿದ್ದಾನೆ. ಹಾಗೆ ಹೇಳುವಾಗ ನಂಗೆ ಇನ್ನೊಂದು ನೆನಪಾಗ್ತದೆ. ಈ ಬಸವಣ್ಣನ ಬಗ್ಗೆ ಮಾತಾಡುವಾಗ ನಂಗೆ ಆಗೊಂದು ನೆನಪಾಯ್ತು. ಏನಂತ ಹೇಳಿದ್ರೆ, ನಿಜ ನಾಗರ ಕಂಡರೆ ಕೊಲ್ಲೆಂಬುವರು, ಅದೇ ಕಲ್ಲು ನಾಗರ ಕಂಡರೆ ಹಾಲೆರೆವರು. ಅಂದ್ರೆ ಯಾವಾಗ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಆ ನಾಗರ ಪಂಚಮಿಗೆ ಇದು ಹಾಲಾಗ್ತೇವೆ ಕಲ್ಲಿಗೆ, ಅದಕ್ಕೆ ಹಣ್ಣು ಹಂಪಲು ಇಡ್ತೇವೆ, ಅದೇ ರೀತಿ ನಾಗರಾವ ನಿಜವಾಗಿ ನೋಡುವಾಗ ಅದನ್ನು ಸಾಯಿಸುವ ಅಂತ ಹೇಳ್ತಾರೆ. ಈಗ ನಾವು ದೇವರು ಅನ್ನುವ ಒಂದು ನಂಬಿಕೆಯಿಂದ ಈ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳಿದ್ರೆ ಈ ತರ ಯಾಕೆ ಮಾಡ್ತಾರೆ ಜನರು ಅಂತ. ಅಂದ್ರೆ ಇದರಲ್ಲಿ ಈಗ ಧರ್ಮ ಆಚರಣೆ ಅದೆಲ್ಲ ಒಂದು ಸೈಡ್ಗೆ ಇಡುವ, ಆದ್ರೆ ಹಾವನ್ನು ನೋಡುವಾಗ ನಮ್ಮ ಹ್ಯೂಮನ್ ಇನ್ಸ್ಟಿಂಕ್ಟ್, ಅಂದ್ರೆ ಒಂದು ಮಾನವ ಒಂದು ಇನ್ಸ್ಟಿಂಕ್ಟ್ ಉಂಟಲ್ಲ, ಅದು ಒಂದು ಇದಾಗ್ತದೆ. ಅದೊಂದು ವಿಷ ಉಂಟು,
ಅದಕ್ಕೆ ಒಂದು ಹಾವಿಗೆ ಒಂದು ವಿಷ ಉಂಟು, ಅದು ನಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಆ ಒಂದು ನಿಟ್ಟಿನಲ್ಲಿ ಅದನ್ನೊಂದು ತಪ್ಪಿ ಒಮ್ಮೊಮ್ಮೆ ದುರಂತ ನಡೀತದೆ, ಅಂದ್ರೆ ಕೊಲ್ಲುದು ಹಾಗೆಲ್ಲ ಆಗ್ತದೆ. ಆದ್ರೆ ಅದಕ್ಕೆ ಪರಿಹಾರ ಸಹ ಉಂಟು. ಈಗ ಕೊಂದ ಪಪ್ಪಕ್ಕೆ ತಿಂದು ಪರಿಹಾರ ಹೇಳಿದಾಗೆ, ಈಗ ನಾವು ಎಂತರು ಕೊಂದರೆ ಅದನ್ನು ತಿಂದು ಮುಗಿಸ್ತೇವೆ ಅಂತ ಹೇಳಿದಾಗೆ, ಈ ಹಾವನ್ನು ಕೊಂದಕ್ಕೆ ಅದಕ್ಕೆ ಒಂದು ಪೂಜೆ ಎಲ್ಲ ಮಾಡಿ, ಅದಕ್ಕೆ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆಯನ್ನು ಮಾಡಿ ತಪ್ಪು ಕಾಣಿಕೆ ಹಾಕಿ ಅದನ್ನು ಒಂದು ಅಂತಿಮ ಸಂಸ್ಕಾರ ಮಾಡುವ ಪದ್ಧತಿ ಸಹ ನಮ್ಮಲ್ಲಿ ಒಂದು ಉಂಟು. ಈಗ ಲೋಕಸಭಾ ಚುನಾವಣೆ ಬರ್ತುಂಟು, ನಿಮಗೇನು ಅನಿಸ್ತದೆ? ಈಗ ರಾಜಕಾರಣಿಗಳು ಇವರ ಜೀವನದಲ್ಲಿ ದೇವರು ಮತ್ತು ಸ್ಪಿರಿಚುವಾಲಿಟಿ ಇಂತಹ ಕಾನ್ಸೆಪ್ಟ್ ಎಷ್ಟು ಪ್ರಾಮುಖ್ಯತೆ ಉಂಟು? ಇವರಿಗೆ ನಂಬೋದ್ರಿಂದ ಒಳ್ಳೇದಾಗ್ತದ ಕೆಟ್ಟದಾಗ್ತದ? ಅಥವಾ ಪೊಲಿಟಿಕ್ಸ್ ಮೇಲೆ ರಿಲಿಜನ್ ಮತ್ತೆ ದೇವರು ಸ್ಪಿರಿಚುವಾಲಿಟಿ ಈ ತರದನ್ನು ಹೇಗೆ ರಿಲೇಟ್ ಮಾಡ್ಬೋದು ನಾವು? ಅಂದ್ರೆ ಈ ಪೊಲಿಟಿಷಿಯನ್ ಇದೊಂದು ಸಪರೇಟ್, ಅದೊಂದು ಸಪರೇಟ್ ವಿಂಗ್ ಇದ್ದಾಗೆ. ಹೌದು, ಪೊಲಿಟಿಕ್ಸ್ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಅದೇ ಕಾಂಪ್ಲೆಕ್ಸ್ ಅದು. ಆದ್ರೆ ಈ ದೇವರ ವಿಷಯ ಬರುವಾಗ ಉಂಟಲ್ಲ, ಇವರಿಗೆ ಸಂಕಟ ಬಂದಾಗ ವೆಂಕಟರಮಣ ತಿಳಿದ, ಎಲೆಕ್ಷನ್ ಬಂದಾಗ ದೇವ್ರ ನೆನಪಾಗಿ ಆಗ್ತದೆ. ಅದು ಎಷ್ಟೋ ಪೊಲಿಟಿಷಿಯನ್ ಆಗ್ಲಿ, ಎಷ್ಟೇ ದೇವ್ರ ನಂಬರು ಆಗ್ಲಿ ನಂಬದಿರುವವರಾಗ್ಲಿ, ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ ಒಂದು ಕನ್ಫರ್ಮ್, ಅದು ಸಂಕೋಚವೇ ಇಲ್ಲ ಅದರಲ್ಲಿ. ಈಗಿನ ಕಾಲಘಟ್ಟದ ಜನರೇಷನ್ ಅಂದ್ರೆ ಈಗಿನ ಒಂದು ಮಕ್ಕಳಿಗೆಲ್ಲ ಎಂತ ಆಗಿರ್ತೀರಿ ಅಂದ್ರೆ, ನನ್ನದೇ ಜನರೇಷನ್ ನಾನೇ, ಅಂದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈಗ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಹೋಗೋದು, ಭಜನೆ ಮಾಡುದು, ಅಲ್ಲಿ ಪ್ರಸಾದ ತಿಂದು ಬರುದು, ಆ ತರ ಆಗಿದೆ ಹೋಗುದು. ಕೆಲವರ ಮನಸ್ಸಿನಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ, ಹೋಗುದಲ್ಲಿ ಪ್ರಸಾದ ತಿಂದು ಬರುದು ಅಂತ. ಆದ್ರೆ ಹಾಗೆಲ್ಲ ರಿಯಲ್ ಆಗಿ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಎಲ್ಲದರ ಹಿಂದೆ ಒಂದು ಕಾರಣ ಇದ್ದೇ ಇರ್ತದೆ, ರೀಸನ್ ಇದ್ದೇ ಇರ್ತದೆ, ದೃಢವಾದ ರೀಸನ್ ಇರ್ತದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ತಿಳಿದ್ರೆ, ಎಲ್ಲ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಎಲ್ಲರೂ ಸೇರಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಕೂತು ಶಾಂತಿಯಿಂದ ನೆಮ್ಮದಿಯಿಂದ ಸಮಯ ಕಳೆದು ಎಲ್ಲರನ್ನು ನೋಡಿ ಮಾತಾಡಿ, ಹಾಗೆ ಅಲ್ಲಿ ಅದೊಂದು ಸಮಯ ಕಳೆಯುವ ಅಥವಾ ಒಂದು ಶಾಂತಿ ನೋಡ್ಬೋದು. ಈಗ ನಾವು ಒಂದು ಫಂಕ್ಷನ್ ಗೆ ಹೋಗ್ಬೋದು, ಇಲ್ಲ ಒಂದು ಸುಮ್ಮನೆ ಹೀಗೆ ಪಾರ್ಟಿ ಈ ತರ ಬೇರೆ ಬೇರೆ ಫಂಕ್ಷನ್ ಗೆ ಹೋಗ್ಬೋದು. ಎಷ್ಟೇ ಹೋದ್ರು ಸಹ ದೇವಸ್ಥಾನಕ್ಕೆ ಹೋಗುವಾಗ ಆ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ, ಅಲ್ಲೊಂದು ಆ ವೈಬ್ರೇಷನಲ್ ಎನರ್ಜಿ ಇರ್ತದೆ, ಪ್ರೆಸೆನ್ಸ್. ಅದ್ರಿಂದ ನಮ್ಮ ಮನಸ್ಸಿಗೆ ಆಟೋಮೆಟಿಕ್ ಆಗಿ ಒಂದು ಶಾಂತಿಯ ರೀತಿಯಲ್ಲಿ ಅನುಭವ ಆಗ್ತದೆ. ನಾವು ನಂಬುದು ಬಿಡುದು ಬೇರೆ ಕೆಲಸ, ಆದ್ರೆ ಅಲ್ಲಿಗೆ ಹೋಗುವಾಗ ಕೆಲವೊಂದು ಪದ್ಧತಿಗಳು ನಾವು ಮಾಡ್ಬೇಕು, ಚಪ್ಪಲ್ ತೆಗಿಬೇಕು, ಈ ತರ ಒಂದು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಹೋಗ್ಬೇಕು, ಈ ತರ ಸಂಸ್ಕಾರ. ಹೌದು, ದೇವರ ನಂಬುದ್ರಿಂದ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಪೂರ್ವಜರು ಹೇಳಿದ ಎಲ್ಲ ಮಾತುಗಳು ಆಟೋಮೆಟಿಕ್ ಆಗಿ ನಮಗೆ ಬರ್ತಾ ಹೋಗ್ತದೆ. ನಾವು ಜಾಸ್ತಿ ಪ್ರಯತ್ನ ಪಡ್ಬೇಕು ಅಂತಿಲ್ಲ. ಹಾಗೆ ಹೇಳುದಾದ್ರೆ, ಯಾರು ದೇವರನ್ನು ನಂಬ್ತಾರೋ ಅವರಿಗೆ ಯಾವತ್ತೂ ಯಾವುದೇ ತೊಂದರೆ ಆಗುದಿಲ್ಲ. ಅಥವಾ ದೇವರನ್ನು ನಂಬಬಾರ್ದು ಅಂತ ಹೇಳಿ ಯಾರು ನಿಕಟ್ಟಾಗಿ ಯೋಚಿಸಿರ್ತಾರೆ, ಅವರ ಥಾಟ್ಸ್ ಅನ್ನು ಚೇಂಜ್ ಮಾಡಿದ್ರೆ ಒಳ್ಳೇದಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಅವರು ಯಾವಾಗ ನಂಗೆ ಏನು ಬೇಡ, ನಾನು ದೇವರನ್ನೇ ನಂಬೋದಿಲ್ಲ, ಒಂದು ಮನುಷ್ಯನಾಗಿರ್ತಾನೆ, ಜೀವಿಯಾಗಿ ಸಾಯ್ತಾನೆ ಅಂತ ಹೇಳಿದ್ರೆ, ಅವರಿಗೆ ದೇವರು ಅನ್ನುವಂಥ ಆ ಥರ ಒಂದು ಪವರ್ನ ಅನುಭವವೇ ಆಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲ ನಮ್ಮ ಹ್ಯೂಮನ್ಸ್ ಇರ್ಬೋದಿಲ್ಲ, ನಾವು ಕಾನ್ಶಿಯಸ್ ಬೀಯಿಂಗ್ ಆಗಿ ಯೋಚನೆ ಮಾಡಿದರೆ, ಹ್ಯೂಮನ್ ಬೀಯಿಂಗ್ ಇಸ್ ದ ಲಾಸ್ಟ್ ಫಾರ್ಮ್ ಆಫ್ ಸ್ಪಿರಿಚುವಾಲಿಟಿ. ಏನೇ ಇದ್ರೂ ಸಹ ನಮಗೆ ನಮ್ಮ ಸ್ಪಿರಿಚುವಾಲಿಟಿ ಹತ್ರನೇ ನಾವು ಹೋಗೋದು. ಅವರಿಗೆ ಇವಾಗ ಅರಿಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾರಿಗೆ ಜನರಿಗೆ ಅಥವಾ ನಮ್ಗೇನೆ ಇರ್ಬೋದು, ಇವಾಗ ಅರಿಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಮುಂದೊಂದು ದಿನ ಅದು ನಮಗೆ ಗೊತ್ತೇ ಆಗೇ ಆಗ್ತದೆ. ಅದು ಹೌದು, ಅಂದ್ರೆ ನೀವು ಹೇಳಿದ್ದು ಸತ್ಯಕ್ಕೂ ಸರಿ. ಏಕೆಂದ್ರೆ ಉಂಟಲ್ಲ, ಈಗ ಒಬ್ಬ ಮನುಷ್ಯನಿಗೆ ಉಂಟಲ್ಲ, ಈಗ ಎಲ್ಲ ಈಗ ರೀಸನೇ ಒಂದು ದೊಡ್ಡ ಒಂದು ಗುರಿ ಬೇಕಲ್ಲ. ಆ ಗುರಿ ಇಲ್ಲದ ಮೇಲೆ ಅಂದ್ರೆ ಎಂತ ಒಂದು ಸಾಧಿಸ್ಲಿಕ್ಕೆ ಎಂತ ಒಂದು ದೃಢವಾದ ಒಂದು ದಾರಿ ಬೇಕಲ್ಲ, ಹೋಗ್ಲಿಕ್ಕೆ ಒಂದು ಆ ಪಾತಿ ಇಲ್ಲದ ಮೇಲೆ ಎಂತ ಗುರಿ ಸಾಧಿಸ್ಲಿಕ್ಕೆ ಆಗುದೇ ಇಲ್ಲ. ಆ ದಾರಿಯನ್ನು ತೋರಿಸುವುದೇ ನಮ್ಗೆ ದೇವರು ಅಂತ ನಾವು ಹೇಳ್ಬೋದು. ಅಂದ್ರೆ ದೇವರನ್ನೇ ಪೂಜೆ ಮಾಡಿ ಹಾಗೆ ಹೀಗೆ ಇಲ್ಲ, ಅದರಲ್ಲಿ ಇರುವ ಒಳ್ಳೆತನವನ್ನಾದ್ರೂ ಅನುಸರಿಸಿದ್ದು ನಮ್ಮ ಜೀವನಕ್ಕೆ ಒಂದು ಗುರಿ ಸಿಗ್ಬೋದು ಅಂತ ಹೇಳ್ತಾ ಇದ್ದೇನೆ. ದೇವರನ್ನು ನಾವು ಒಂದು ನಂಬಿಕೆ ಅಂತ ಹೇಳಿ ಇಟ್ಕೊಳ್ಬಹುದು. ನಮ್ಮ ಯೂನಿವರ್ಸ್ ಕ್ರಿಯೇಟ್ ಆದ್ದು ಹೇಗೆ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ, ಹಿಂದೂ ಮಿಥಾಲಜಿ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್. ಅದೇ ನೀವು ಸ್ಟೀಫನ್ ಹಾಕಿಂಗ್ ಅವರ ಥಿಯರಿ ತಗೊಳ್ಳಿ, ಬಿಗ್ ಬ್ಯಾಂಗ್ ಸ್ಟಾರ್ಟ್ ಆಯ್ತು, ಅದೆಲ್ಲ ಒಂದು ಪಾಯಿಂಟ್ ಅಲ್ಲಿ ಹೋಗಿ ನಿಲ್ತದೆ. ಆದ್ರೆ ಅದ್ರ ನೆಕ್ಸ್ಟ್ ಏನುಂಟು ಯಾರಿಗೂ ಗೊತ್ತಿಲ್ಲ. ಆ ಒಂದು ಶಕ್ತಿ ಉಂಟಲ್ಲ, ಅದು ಇದ್ದೇ ಉಂಟು, ನಮ್ಮನ್ನು ನೋಡ್ತಾನು ಉಂಟು, ನಮ್ಮನ್ನೆಲ್ಲ ಇವಾಗಲೂ ನಮ್ಮ ಪಾಲನೆ ಮಾಡ್ತುಂಟು, ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಅದು ಇಲ್ಲ ಅಂತ ಹೇಳುದು ಸರಿಯಾಗುದಿಲ್ಲ. ಹೌದು, ಒಂದಲ್ಲ ಒಂದು ಕಡೆ ನಾವು ನಂಬದೆ, ನಮಗೆ ಬೇರೆ ಉಪಾಯವೇ ಇಲ್ಲ. ಹಾಗೆ ಅಂದ್ರೆ ಹಾಗೆ. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದು ನಮ್ಮೊಂದಿಗೆ ಇಲ್ಲಿ ಇದ್ದು ಮಾತಾಡಿದಾಗೆ ನಿಮಗೆ ನಾನು ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಬರೆದಿರುವ ಮೂಕಜ್ಜಿಯ ಕನಸುಗಳು ಎಂಬ ಪುಸ್ತಕ ಅವರಿಗೆ ನೀಡುತ್ತಿದ್ದೇನೆ.
ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಪಾಡ್ಕಾಸ್ಟ್.